ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಎಷ್ಟೇ ಸಂಪಾದನೆ ಮಾಡಿದರೂ ಕೂಡ ಮನೆಯಲ್ಲಿ ಹಣ ಉಳಿಯುತ್ತಿಲ್ಲವೇ? ಅದಕ್ಕೆ ಕಾರಣ ನಿಮ್ಮ ಮನೆಯ ಈ ಮೂಲೆಯೇ ಕಾರಣವಾಗಬಹುದಾ? ಮತ್ತೆ ಕೋಟಿ ಸಂಪಾದಿಸಿದರೂ ಕೂಡ ನೆಮ್ಮದಿ ಇಲ್ಲದಿದ್ದರೆ ಶುಕ್ರ ಗ್ರಹದ ಈ ರಹಸ್ಯ ನೀವು ತಿಳಿಯಲೇಬೇಕು. ಆದರೆ ಈ ರೀಲ್ ಮಿಸ್ ಆಗೋಕ್ಕೂ ಮೊದಲು ವಿಡಿಯೋ ಸೇವ್ ಮಾಡಿಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಪೇಜನ್ನು ಫಾಲೋ ಮಾಡಿ. ನೋಡಿ, ಶುಕ್ರನ ಕೃಪೆ ಇದ್ದರೆ ಮಣ್ಣು ಕೂಡ ಚಿನ್ನವಾಗುತ್ತೆ, ಆದರೆ ಅವನ ಮುನಿಸಿದ್ದರೆ ಚಿನ್ನವೂ ಕೂಡ ಮಣ್ಣಾಗುತ್ತೆ. ಐಶ್ವರ್ಯದ ಅಧಿಪತಿ ಶುಕ್ರ ನಿಮ್ಮ ಮನೆಯ ಬಾಗಿಲು ತಟ್ಟಬೇಕಾದರೆ ನೀವು ಮೊದಲು ಆ ದಿಕ್ಕನ್ನ ಸ್ವಚ್ಛಗೊಳಿಸಬೇಕು. ಶುಕ್ರನನ್ನು ಸುಖ ಸಂಪತ್ತಿನ ದೇವತೆ ಎಂದು ಕರೆಯಲಾಗುತ್ತೆ. ಒಬ್ಬ ವ್ಯಕ್ತಿ ರಾಜವೈಭವದ ಜೀವನ ನಡೆಸುತ್ತಿದ್ದಾನೆ ಎಂದರೆ ಅವನ ಜಾತಕದಲ್ಲಿ ಶುಕ್ರ ಬಲವಾಗಿದ್ದಾನೆ ಎಂದರ್ಥ. ಆದರೆ ನಿಮ್ಮ ಜಾತಕದಲ್ಲಿ ಶುಕ್ರ ಉತ್ತಮವಾಗಿದ್ದರೂ ನಿಮ್ಮ ಮನೆಯ ಆಗ್ನೇಯ ದಿಕ್ಕು ದೋಷಪೂರಿತವಾಗಿದ್ದರೆ ಶುಕ್ರ ದಶೆಯ ಫಲ ನಿಮಗೆ ಸಿಗುವುದಿಲ್ಲ. ಆಗ್ನೇಯ ದಿಕ್ಕಿನ ಅಧಿಪತಿ ಶುಕ್ರ ಆಗಿರ್ತಾನೆ. ಇದು ಅಗ್ನಿ ತತ್ವದ ದಿಕ್ಕು. ಈ ದಿಕ್ಕಿನಲ್ಲಿ ನೀವು ಯಾವುದೇ ರೀತಿಯ ಒಂದು ತಪ್ಪು ಒಂದು ವಾಸ್ತು ಪ್ರಕಾರ ಮನೆಯ ವಾಸ್ತು ತಪ್ಪಾಗಿದ್ದರೆ, ನಿಮಗೆ ಜಲಕ್ಕೆ ಸಂಬಂಧಿಸಿದ ವಸ್ತುಗಳಿದ್ದರೆ ಆ ದಿಕ್ಕಲ್ಲಿ ನಿಮಗೆ ಅದು ಶುಕ್ರನ ಶಕ್ತಿಯನ್ನು ಇನ್ನಷ್ಟು ಬಲಹೀನವಾಗುತ್ತದೆ. ಇದರಿಂದಾಗಿ ಹಣಕಾಸಿನ ಮುಗ್ಗಟ್ಟು ಮತ್ತು ಕುಟುಂಬದಲ್ಲಿ ಕಲಹ ಉಂಟಾಗುತ್ತದೆ. ನಿಮ್ಮ ಮನೆಯ ಆಗ್ನೇಯ ದಿಕ್ಕನ್ನ ದೋಷ ಮುಕ್ತಗೊಳಿಸಿದರೆ ವೃತ್ತಿ ಜೀವನದಲ್ಲಿ ಅನಿರೀಕ್ಷಿತವಾದಂಥ ಬದಲಾವಣೆಗಳನ್ನು ನೀವು ಕಂಡುಕೊಳ್ಳಬಹುದು. ಇನ್ನು ವ್ಯಾಪಾರದಲ್ಲಿ ಲಾಭದ ಪ್ರಮಾಣ ಹೆಚ್ಚಾಗುತ್ತದೆ. ಶುಕ್ರನು ಕೂಡ ಸೌಂದರ್ಯ ಮತ್ತು ಕಲೆಗೆ ಕಾರಕನಾಗಿರುವುದರಿಂದ ಕ್ರಿಯಾಶೀಲತೆ ಹೆಚ್ಚಿ ಹೊಸ ಆದಾಯದ ಮೂಲಗಳು ಹೆಚ್ಚಾಗುತ್ತದೆ. ಇನ್ನು ದಂಪತಿಗಳ ನಡುವೆ ಅನಗತ್ಯ ಮನಸ್ತಾಪಗಳಿದ್ದರೆ ಅದು ಶುಕ್ರ ದೋಷದ ಲಕ್ಷಣ ಆಗಿರುತ್ತೆ. ಆಗ್ನೇಯ ದಿಕ್ಕಿನಲ್ಲಿ ಗುಲಾಬಿ ಅಥವಾ ಬಿಳಿ ಬಣ್ಣದ ಬೆಳಕನ್ನು ಬಳಸುವುದರಿಂದ ಮತ್ತು ಆ ಜಾಗವನ್ನು ಸುಗಂಧ ಭರಿತವಾಗಿ ಇಟ್ಟುಕೊಳ್ಳುವುದರಿಂದ ಶುಕ್ರನ ಅನುಗ್ರಹ ದೊರೆತು ದಾಂಪತ್ಯ ಸುಖ ವೃದ್ಧಿಯಾಗುತ್ತದೆ. ಶುಕ್ರ ದಶೆ ನಿಮ್ಮದಾಗಲು ಆಗ್ನೇಯ ಮೂಲೆಯಲ್ಲಿ ಅಗ್ನಿಗೆ ಸಂಬಂಧಿಸಿದ ವಸ್ತುಗಳಿರಲಿ, ಅಡುಗೆ ಮನೆಯ ಸೂಕ್ತವಾದಂಥ ಒಂದು ವಸ್ತುಗಳಿರಲಿ, ಅಲ್ಲಿ ಯಾವುದೇ ಕಾರಣಕ್ಕೂ ಕತ್ತಲೆ ಇರಬಾರದು. ಸದಾ ನಿಮಗೆ ಸ್ವಚ್ಛತೆಯಿಂದ ನೀವು ಅದನ್ನ ಕಾಪಾಡಿಕೊಳ್ಳಬೇಕಾಗುತ್ತೆ. ಶುಕ್ರವಾರದ ದಿನ ನೀವು ಮಲ್ಲಿಗೆ ಹೂವಿನ ದಾನ ಅಥವಾ ಲಕ್ಷ್ಮೀ ಪೂಜೆ ಮಾಡುವುದು ನಿಮ್ಮ ಮನೆಯಲ್ಲಿ ಐಶ್ವರ್ಯ ನೆಲೆಸಲು ದಾರಿಯಾಗುತ್ತದೆ. ನೋಡಿದ್ರಲ್ಲ, ಕೇವಲ ಜಾತಕವಷ್ಟೇ ಅಲ್ಲ, ನೀವು ವಾಸಿಸುವ ಮನೆಯ ದಿಕ್ಕು ಕೂಡ ನಿಮ್ಮ ಅದೃಷ್ಟವನ್ನ ನಿರ್ಧರಿಸುತ್ತದೆ. ಆಗ್ನೇಯ ದಿಕ್ಕಿನ ಈ ಸಣ್ಣ ಬದಲಾವಣೆ ನಿಮ್ಮ ಜೀವನದಲ್ಲಿ ಶುಕ್ರ ದಶೆಯನ್ನ ತರಲಿ ಎಂದು ಹಾರೈಸುತ್ತೇನೆ. ಇನ್ನು ನಿಮ್ಮ ವೈಯಕ್ತಿಕ ಜಾತಕದ ಪರಿಶೀಲನೆಗಾಗಿ, ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಈ ಕೆಳಗೆ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ.